ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನ 11ನೇ ಅಧ್ಯಾಯ 40ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಯಾವುದನ್ನ ಕುರಿತು ಮಾತನಾಡ್ತಾ ಇದ್ದಾರೆ ಅಂದ್ರೆ, ನಂಬಿಕೆಯ ಕುರಿತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಲಾಜರನ ಅಕ್ಕನಾದ ಮಾರ್ತಳು ಹೇಳ್ತಾ ಇದ್ದಾಳೆ, ಸ್ವಾಮಿ, ನನ್ನ ತಮ್ಮನಾದ ಲಾಜರನು ಸತ್ತು ಹೋಗಿ ಈಗ 3 ದಿವಸವಾಯಿತು, ನಷ್ಟ ಹುಟ್ಟಿದೆ ಎಂದು ಹೇಳುವಾಗ ಯೇಸು ಆಕೆಗೆ ಹೇಳ್ತಾರೆ, ಮಾರ್ತಳೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯಾ ಎಂದು ಕರ್ತನ ಮಾತಳನ್ನು ಬಲಪಡಿಸುವವರಾಗಿದ್ದಾರೆ. ಹೇಗೆ ಕರ್ತನು ಮಾರ್ತಳ ಕಣ್ಣೀರನ್ನ ಒರೆಸಿದ್ದಾರೋ, ಈ ಒಂದು ವಚನದ ಮೂಲಕ ಆಕೆಯನ್ನು ಬಲಪಡಿಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಲಾಜರನಂತೆ ಅನೇಕ ಒಂದು ಸತ್ತು ಹೋಗಿರುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡ್ತಾ ಇರುತ್ತೆ, ಹೋರಾಡಿಕೊಂಡಿರುತ್ತೆ. ಆ ಒಂದು ಸತ್ತು ಹೋದ ಸಮಯದಲ್ಲಿ ಹೇಗೆ ಮರೆಯಲು ಕರ್ತನನ್ನು ಆಶ್ರಯಿಸಿಕೊಂಡರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಒಂದು ಕಾರ್ಯಗಳಲ್ಲಿ ನಾವು ವೇದನೆ ಪಡ್ತಾ ಇರ್ತೇವೆ, ದುಃಖ ಪಡ್ತಾ ಇರ್ತೇವೆ. ಈ ರೀತಿಯಾದ ಒಂದು ಕಾರ್ಯ ನನ್ನ ಜೀವಿತದಿಂದ ಹೊರಟು ಹೋಯ್ತಲ್ಲ, ಈ ರೀತಿಯಾದ ಒಂದು ಕಾರ್ಯ ನನ್ನ ಜೀವಿತದಲ್ಲಿ ನಷ್ಟಪಟ್ಟು ಹೋಯ್ತಲ್ಲ, ಸತ್ತು ಹೋದ ಪರಿಸ್ಥಿತಿಯಲ್ಲಿ ನಾನು ಏನಲ್ವಾ ಎಂದು ಅನೇಕ ಹೊತ್ತಿ ನಾವು ನೆನೆಸ್ತೇವೆ. ಆ ಒಂದು ಸನ್ನಿವೇಶದಲ್ಲಿ ನಾವು ಕರ್ತನ ಸಮ್ಮುಖಕ್ಕೆ ಹೋಗ್ಬೇಕು. ಕರ್ತನೆ, ನೀನು ಮಾತಾಳಿಕೆ ಸಹಾಯವನ್ನು ಮಾಡಿದ್ಯಾ, ಕರ್ತನೆ ನೀನು ಮರಿಯಾಳಿಗೆ ಸಹಾಯವನ್ನು ಮಾಡಿದ್ಯಾ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಅಂತ ನೀನು ಅವ್ರಿಗೆ ಹೇಳಿದಲ್ಲ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಕರ್ತನೆ ನೀನು ನನಗೆ ಸಹಾಯವನ್ನು ಮಾಡು, ನಿನ್ನ ನಂಬಿಕೆಯಲ್ಲಿ ನನ್ನನ್ನು ಬಲಪಡಿಸು ದೇವರೆಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ಸತ್ತು ಹೋಗಿರುವಂತಹ ಪರಿಸ್ಥಿತಿಗಳನ್ನು, ಬರುಡಾಗಿರುವಂತಹ ಪರಿಸ್ಥಿತಿಗಳನ್ನು ಕರ್ತನು ಮಾರ್ಪಡಿಸಿ ಒಂದು ಜೀವವನ್ನು ತುಂಬಿಸುವವರು ಆತನಾಗಿದ್ದಾರೆ. ಆದುದರಿಂದ ನಾವು ಕರ್ತನ ಮೇಲೆ ವಿಶ್ವಾಸವನ್ನು ಇಡಬೇಕು, ಕರ್ತನ ಮೇಲೆ ನಂಬಿಕೆ ನೀಡಬೇಕು, ಕರ್ತನಲ್ಲಿ ನಾವು ಬಲಗೊಂಡು ನಡೆದು ಹೋಗಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಆತನ ಎದೆಗೆ ಒರಗಿಕೊಳ್ಳುವಾಗ, ಆತನ ಮೇಲೆ ನಂಬಿಕೆ ನೀಡುವಾಗ, ಆತನ ಸಮ್ಮುಖವನ್ನು ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಸತ್ತು ಹೋಗಿರುವಂತಹ ಪರಿಸ್ಥಿತಿಗಳಿಂದ ಹೊರಗಡೆ ಬಂದು ಒಂದು ಉಜ್ಜೀವನವಾಗಿ ನಡೆದುಕೊಂಡಿರ್ತೇವೆ. ಪ್ರೀತಿಯುಳ್ಳ ಜನರೇ, ಆದುದರಿಂದ ನಾವು ಕರ್ತನಲ್ಲಿ ಬಲವನ್ನು ಹೊಂದಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಹುಟ್ಟು ಸ್ವಾಮಿ, ನಿನ್ನ ಜನರ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ಸುರಿಸು ಸ್ವಾಮಿ, ನಿನ್ನ ಕೃಪೆಯನ್ನು ಸುರಿಸು ಸ್ವಾಮಿ. ದೇವರೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ ಅಂತ ನೀನು ಹೇಳಿದೆಯಲ್ಲ, ಅದೇ ರೀತಿಯಾಗಿ ನಿನ್ನ ಜನರ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡುತ್ತೇನಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವನೇ, ಆಮೆನ್.